ಬಾಂಬ್ ಇಟ್ಟಿರುವಂಥದ್ದು ಅಮೆರಿಕ. ಹೊರ್ಮುಜ್ ಜಲಸಂಧಿ ಬಂದ್ ಮಾಡಿರುವಂಥದ್ದು ಇರಾನ್. ಹಡಗುಗಳು ಹೋಗದಂತೆ ಕಾವಲು ಕಾಯ್ತಾ ಇದೆ ಇರಾನ್. ಎಲ್ಲ ಆಚೆ ಈಚೆ ಹೋಗಬಾರ್ದು ಅಂತ ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರಕ್ಕೆ ಬೆದರಿಕೆಯನ್ನು ಒಡ್ಡಿತ್ತು. ಇದೀಗ ಹೊರ್ಮುಜ್ ಜಲಸಂಧಿ ಬಳಿನೇ ಅಮೆರಿಕ ದಾಳಿಯನ್ನ ಮಾಡಿದೆ. ರ್ಯಾಂಟಿ ಶಿಪ್ ಕ್ಷಿಪಣಿಗಳನ್ನು ನಿಯೋಜಿಸಿದ್ದ ಸ್ಥಳದಲ್ಲೇ ದಾಳಿ ಮಾಡಲಾಗಿದೆ. ಹೊರ್ಮುಜ್ ಜಲಸಂಧಿ ವಶಕ್ಕೆ ಪಡೆಯುವುದಕ್ಕೆ ಅಮೆರಿಕ ಯತ್ನಿಸಿದೆ. ಹೊರ್ಮುಜ್ ಜಲಸಂಧಿ ಮೇಲೆ ಅಮೆರಿಕ ಬಾಂಬ್ಗಳ ಮಳೆ. ಅಮೆರಿಕ ದಾಳಿಗೆ ಇರಾನ್ನ ಮಿಸೈಲ್ ತಾಣಗಳು ಧ್ವಂಸವಾಗಿದೆ. ಡೀಪ್ ಪೆನೆಟ್ರೇಟರ್ ಬಾಂಬ್ ದಾಳಿಯನ್ನು ಮಾಡಿರುವಂಥದ್ದು ಅಮೆರಿಕ. ನೋಡಿ, ಅಮೆರಿಕ ಇದಕ್ಕೆ ಪ್ಲ್ಯಾಂಡ್ ಆಗಿ ಒಂದು ಅಟ್ಯಾಕನ್ನು ಮಾಡಿರುವಂಥದ್ದು. ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರಕ್ಕೆ ಬೆದರಿಕೆಯನ್ನು ಒಡ್ಡಲಾಗಿದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಆಗಲಿ, ತನ್ನ ಶಕ್ತಿಗೇನು ಅನ್ನೋದು ಗೊತ್ತಾಗಲಿ ಅಂತ ಇರಾನ್ ಪ್ಲ್ಯಾನ್ ಮಾಡ್ಕೊಂಡಿತ್ತು. ಇದಕ್ಕೇ ಅಮೆರಿಕ ಬೆದರಿಕೆ ಹಾಕಿದ್ದು, ಬೇಡ ಇದೆಲ್ಲ ಬೇಡ ಅಂತ ಹೇಳಿದ್ದು. ಆದರೆ ಇರಾನ್ ಯಾವ ಮಾತನ್ನು ಕೇಳೋ ಥರದಲ್ಲಿ ಇರಲಿಲ್ಲ. ಎಷ್ಟು ಹಿಡಿತ ಸಾಧಿಸೋಕ್ಕೆ ಸಾಧ್ಯವೋ, ಎಷ್ಟು ಟೈಟ್ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಟೈಟ್ ಮಾಡಲಾಗಿತ್ತು ಹೊರ್ಮುಜ್ ಜಲಸಂಧಿ ಬಳಿ. ಇದೀಗ ಅದೇ ಹೊರ್ಮುಜ್ ಜಲಸಂಧಿ ಬಳಿನೇ ಅಮೆರಿಕ ದಾಳಿಯನ್ನು ಮಾಡಿದೆ. ರ್ಯಾಂಟಿ ಕ್ಷಿಪಣಿಗಳ ನಿಯೋಜಿಸಿದ್ದ ಸ್ಥಳದಲ್ಲೇ ಈ ಒಂದು ಅಟ್ಯಾಕನ್ನು ಮಾಡಲಾಗಿದೆ. ಹೊರ್ಮುಜ್ ಜಲಸಂಧಿ